ನೋಡಿರಿ ಮಳೆದಾಗಿಂದು. ನಂತರದ ಒಂದು ವಿಡಿಯೋ ಇದೆ, ಅದನ್ನು ನೋಡಿರಿ. ಅದರಲ್ಲೇ ಆ ಬಸ್ಸುಗಳು ಯಾವ ರೀತಿಯಾಗಿ ಹೋಗ್ತಾ ಇದ್ದಾವೆ, ಏನು ನಡೀತಾ ಇದೆ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣುವಂಥದ್ದು ಅದ. ಇವುಗಳನ್ನು ನೋಡಿದಾಗ ಯಾವ ರೀತಿಯಾಗಿ ಮಳೆ ಆಗಿದೆಪ್ಪ ಅನ್ನೋದು ಸ್ವಲ್ಪ ನಿಮ್ಗೆ ಕನ್ಫರ್ಮೂ ಆಗ್ತದೆ. ಯಾಕಂದ್ರೆ ವಿಶೇಷವಾಗಿ ಬೈಲಹೊಂಗಲ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಸುತ್ತಮುತ್ತ ಸಂಕೇಶ್ವರ ಆಗಿರ್ಬೋದು, ಇವೆಲ್ಲ ಕಡೆ ಘಟಪ್ರಭಾ ಆಗಿರ್ಬೋದು, ಈ ರೀತಿ ಮಳೆ ಆಗಿದ್ದರಿಂದಾಗೆ ಅನೇಕ ತೊಂದರೆಗಳ ಈ ಜನಕ್ಕೆ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಗೋಕಾಕದ ಬಸ್ ಸ್ಟ್ಯಾಂಡನ್ನು ಈಗಾಗಲೇ ಅದನ್ನು ಮಾಡಬೇಕಾಗಿತ್ತು. ಭಾಳ ದಿನಗಳಿಂದನೂ ಖರ್ಚಾಗಿ ಉಳಿದಂಥ ಒಂದು ಬಸ್ ಸ್ಟಾಪ್, ಅದರಲ್ಲಿ ಕೆಲವೊಮ್ಮೆ ಹೋಗೋದಕ್ಕೂ ಅಥವಾ ಮತ್ತೇನು ಮಾಡೋದಕ್ಕೂ ಖರ್ಚಾಗಿದ್ದಂಥ ಕಾರಣಕ್ಕಾಗಿ ಅನೇಕ ಸ್ವಲ್ಪ ತೊಂದರೆಗಳು ಸಹಿತ ಅಲ್ಲಿ ಜನ ನಮ್ಮ ಗೋಕಾಕ್ ಬಸ್ ಸ್ಟ್ಯಾಂಡಲ್ಲಿ ಅನುಭವಿಸಿದ್ದು ಅದು. ಅದನ್ನು ಹೇಗಾಗಿ ಈಗ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲೇ ಕೆಲಸ ತೆಗೆದುಕೊಂಡಿದ್ದು ಸಹಿತ ಒಂದು ಸ್ವಲ್ಪ ತೊಂದರೆ ಆಯಿತು ಜನಕ್ಕೆ ಅನ್ನುವಂಥ ಮಾತು ಈ ಒಂದು ಫೋಟೇಜಸ್ದಿಂದ, ಈ ಒಂದು ಘಟನೆಯಿಂದ ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ ಅಂತ. ಈ ಎಲ್ಲ ದೃಶ್ಯಗಳ ಬಗ್ಗೆ ಯಾಕೆ ತಮ್ಮೊಂದಿಗೆ ಮಾತಾಡಬೇಕಾಗಿದೆಪ್ಪ ಅಂತಂದ್ರೆ, ಈ ಮಳೆ ಯಾವ ರೀತಿ ಇತ್ತು, ಅವಾಂತರ ಯಾವ ರೀತಿ ಸೃಷ್ಟಿ ಮಾಡ್ತಾಯಿತ್ತು ಅಂತೇಳಿ, ಮತ್ತು ಅದ್ರ ಜೊತೆಗೆ ನಮ್ಮ ಅಭಿವೃದ್ಧಿ ಕೇವಲ ಜಾತ್ರೆಗೋ ಮತ್ತು